ಇವೆಲ್ಲ ಹೈಕಮಾಂಡ್ ವಿಚಾರ. ನಾವು ಹೈಕಮಾಂಡ್ ಹೇಳ್ದಂತೆ ಕೇಳೋರ ಹೊರತು ಮಧ್ಯೆ ಯಾರೂ ಕೂಡ ಮಾಧ್ಯಮದ ಮುಖಾಂತರನೇ ಆಗಲಿ ವೈಯಕ್ತಿಕವಾಗಿ ಆಗಲಿ ಯಾರು ಈ ವಿಚಾರನ ಪ್ರಸ್ತಾಪ ಮಾಡೋಷ್ಟಕ್ಕೆ ನಮ್ಗೆ ಯಾರಿಗೂ ಶಕ್ತಿ ಇಲ್ಲ ಮತ್ತು ಅದು ಸಮಂಜಸವೂ ಅಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಮಾಧ್ಯಮ ಕೆಲವೊಂದು ನಡವಳಿಕೆಗಳನ್ನ ಗಮನಿಸಿ ವ್ಯಾಖ್ಯಾನ ಮಾಡೋವಂಥ ರೀತಿಯಲ್ಲಿ ನಿಮ್ಮ ರೀತಿಯಲ್ಲಿ ನೀವು ವ್ಯಾಖ್ಯಾನ ಮಾಡ್ತೀವಿ. ಆದರೆ ಪಕ್ಷ ಒಂದಾಗಿದೆ, ನಮ್ಮ ಹೈಕಮಾಂಡ್ ಸದೃಢವಾಗಿದೆ, ನಮ್ಮ ನಾಯಕರುಗಳು ಕೂಡ ಒಗ್ಗಟ್ಟಾಗಿದ್ದಾರೆ. ಇದು ಸಣ್ಣ ಪುಟ್ಟ ಮನೆಗಳಲ್ಲಿ ನಡೆಯುವಂಥ ರೀತಿಯಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅದಕ್ಕೆ ಸೂಕ್ತ ಕಾಲದಲ್ಲಿ ನಮ್ಮ ಪಕ್ಷ ತಿರುಗುತ್ತೆ. ಯಾಕೆ ಹೋಗಬಾರ್ದು? ನಮ್ಮ ಪಕ್ಷದ ಹೈಕಮಾಂಡ್ ಇರೋದು ಅಲ್ಲಿ. ಯಾರು ಬೇಕಾದ್ರೂ ಹೋಗ್ಬೋದು ಹೈಕಮಾಂಡ್ ಹತ್ರ. ಹೈಕಮಾಂಡ್ ಹತ್ರ ಹೋಗ್ಬೇಡ ಅಂತ ಹೇಳಿದವ್ರೆ ನಮ್ಮ ಪಕ್ಷದ ಮುಖಂಡರಲ್ವಾ. ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರಲ್ವಾ. ಹೈಕಮಾಂಡ್ ನಮಗೆ ಸೋನಿಯಾ ಗಾಂಧಿ, ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಇದ್ದಾರಲ್ವ. ನಮ್ಮ ಪಕ್ಷದೊಳಗಿನ ವಿಚಾರನ ಬೀದಿನಲ್ಲಿ ನಾವು ಚರ್ಚೆ ಮಾಡೋಕ್ಕೆ ನಾವು ಎಷ್ಟು ಅರ್ಹರು? ನಿಮಗೆ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿತ್ತು ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ? ನೀರಾವರಿಯಲ್ಲಿ ಸಾಧನೆಗೈದಿರ್ತಕ್ಕಂಥ ಸರ್ಕಾರ ನಮ್ಮದು. ಸರ್ವ ಜನರ ಬಡತನದ ನಿವಾರಣೆ ಮಾಡೋದಕ್ಕೆ ಇವತ್ತು ನಮ್ಮ ಯೋಜನೆಗಳನ್ನ ನುಡಿದಂತೆ ನಡೆದು ಜಾರಿ ಕೊಟ್ಟಿದ್ದೀವಿ. ಯಾವ್ದಾರು ನಿಂತಿದೆಯಾ? ಈ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಎಲ್ಲೂ ಕೂಡ ತಪ್ಪನ್ನೇ ಎಸಗಿಲ್ಲ. ಹಿಂದಿನ ಸರ್ಕಾರಗಳು BJP ಕಿತ್ತಾಡ್ತಿತ್ತು, ಜನತಾದಳ ಕಿತ್ತಾಡ್ತಿತ್ತು. ನಮ್ಮಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಲೋಪ ಆಗಿಲ್ಲ. ಈಗ ನೀವು ಮಂಡ್ಯದಲ್ಲೂ ನೋಡ್ತಾ ಇದ್ರಿ, ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಾ ಇದ್ರಿ. ನಾಗಮಂಗಲದಲ್ಲಿ ಅಭಿವೃದ್ಧಿ ಆಯ್ತಲ್ವ, ಮಳವಳ್ಳಿಲಿ ಆಯ್ತಲ್ವ, ಮಂಡ್ಯದಲ್ಲಿ ಆಯ್ತಲ್ವ, ಶ್ರೀರಂಗಪಟ್ಟಣದಲ್ಲಿ ಆಯ್ತಲ್ವ, ಮದ್ದೂರಲ್ಲಿ ಆಯ್ತಾ ಇಲ್ವಾ? ಎಲ್ಲ ಆಗ್ತಾ ಇಲ್ಲ. ಈಗ ನಮ್ಮ ವಿರೋಧಿ ಶಾಸಕರಿದ್ರು ಕೇರ್ಪೇಟೆಗೆ ನಾವು ಅನುದಾನ ಕೊಟ್ಟಿದ್ವಾ? ಹಿಂದೆ ನಾನು ಭಾಳಷ್ಟು ವಿಚಾರನ ಮಾತಾಡಬಲ್ಲೆ. ಹಿಂದೆ ಆಶ್ವಾಸನೆ ಕೊಟ್ಟಿರ್ತೀವಿ ಮಂಡ್ಯಕ್ಕೆ ಯಾವುದಾದ್ರು ಒಂದು ಆಶ್ವಾಸನೆ ನಡೆದಿತ್ತು ಅಂತೇಳಿ ನಾವು ಕೊಟ್ಟ ಆಶ್ವಾಸನೆ ಪೂರೈಸಿ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಅಂದರು 700ರಿಂದ 800 ಕೋಟಿ ಇವತ್ತು ನೀರಾವರಿ ಇಲಾಖೆ ಒಂದರಲ್ಲಿ ಇವತ್ತು ನಾವು ಅನುದಾನ ತಂದಿದ್ದೀವಿ. ಪ್ರತಿಯೊಬ್ಬ ಶಾಸಕರು ಏನಂದರೆ ಅಭಿವೃದ್ಧಿ ಅಂತಾರೆ, ಮಂಡ್ಯ ಜಿಲ್ಲೆಗೆ ಆ ಲೆಕ್ಕ ಮಾಡ್ತು ಅಂತಾರೆ. ಎಷ್ಟಾಯ್ತು ಹಂಗಾದ್ರೆ? ಒಂದು 5,000 ಕೋಟಿ ಅನುದಾನನ ನೀರಾವರಿ ಕ್ಷೇತ್ರ ಒಂದಕ್ಕೆ ನಾವು ತಂದಿದ್ದೀವಿ ಅಂತ ಅಂದಮೇಲೆ ಬೇರೆ ವಿವಿಧ ಇಲಾಖೆಗಳನ್ನ ನೀವೇ RTN ತಗೊಳ್ಳಿ. ನಾವು ಹೇಳೋದೇ ಬೇಡ. ಪ್ರತಿಯೊಂದು ಜಿಲ್ಲಾ ಕಚೇರಿಗಳಿಗೆ ನೀವೇ ಒಂದು RTN ಅರ್ಜಿ ಹಾಕಿ ಪಡ್ಕೊಳ್ಳಿ ಮಾಹಿತಿನ. ಸುಳ್ಳು ಹೇಳ್ತಾ ಇದ್ದಾರಾ? ಏನು ಅನುದಾನ ಬಂದಿದೆಯಾ? ಅನುಷ್ಠಾನ ಆಗ್ತಿದೆಯಾ? ಈ ಯೋಜನೆಗಳು ಜಾರಿ ಆಗ್ತಿದ್ದಾವ? ಜನರ ಬಳಿಗೆ ಹೋಗ್ತಾ ಇದ್ದಾವೆ? ಆದರೆ ನಮಗೆ ದುರಾದೃಷ್ಟ ಏನಂತಾರೆ, ವಿರೋಧ ಪಕ್ಷದವರು ಏನೂ ಮಾಡದೇ ಇದ್ದವರು ಈಗ ಬರೀ ಒಲ್ಲದ ಗಂಡನ ಮೊಸರಲ್ಲಿ ಕಲ್ಲು ಅಂತ ಬರೀ ಟೀಕೆ ಮಾಡೋದು ಕೂತಿದ್ದಾರೆ. ಅವರಿದ್ದಾಗ ಸಾಧನೆ ಆಗಲಿ ಅಥವಾ ಅಭಿವೃದ್ಧಿನೇ ಆಗಲಿ ಏನಾದ್ರು ಇತ್ತು ಅಂತಾರೆ ನಾವು ಒಪ್ಕೋತೀವಿ. ಹೋಲಿಕೆ ಕೊಡಲಿ ಅವರು, ಅದನ್ನು ಸ್ವಾಗತಿಸ್ತೀವಿ.